ಹಾಯ್ ಹಲೋ ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ಸೊ ಮೊದಲನೇದಾಗಿ ನಿಫ್ಟಿ ಮಂಗಳವಾರ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋಣ. ಸೊ ಓ ಐ ಡೇಟಾನ ಚೆಕ್ ಮಾಡ್ತಾ ಇದ್ವಿ. ಸೊ ಇವತ್ತು ಓ ಐ ಪುಟ್ ಸೈಡ್ ತುಂಬಾ ಇನ್ಕ್ರೀಸ್ ಆಗಿದೆ. ಸೊ ಕಾಲ್ ಸೈಡ್ ಇನ್ಕ್ರೀಸ್ ತುಂಬಾ ಡಿಕ್ರೀಸ್ ಆಗಿದೆ. ಇದು ಅಂದ್ರೆ ಕಾಲ್ ಸೈಡ್ ತುಂಬಾ ಕಡಿಮೆ ಇದ್ದಾರೆ ಇಂಟ್ರೆಸ್ಟ್. ಸೊ ಆಮೇಲೆ ಪುಟ್ ಸೈಡ್ ತುಂಬಾ ಕೂಡ ಇಂಟ್ರೆಸ್ಟ್ ತೋರಿಸಿರೋರು ಜಾಸ್ತಿ ಇದ್ದಾರೆ. ಸೊ ನಾವು ಯಾವ್ಯಾವ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಎಷ್ಟೆಷ್ಟು ವ್ಯಾಲ್ಯೂಮ್ ಬಂದಿದೆ, ಎಷ್ಟೆಷ್ಟು ಓ ಐ ಚೇಂಜ್ ಆಗಿದೆ ಅಂತ ಸಹ ನೋಡಬಹುದು. ಸೊ ನಿನ್ನೆ ಯಾರೋ ಕೇಳ್ತಿದ್ರು ಟೆಲಿಗ್ರಾಮ್ ಅಲ್ಲಿ, ಸರ್ ನೀವು ಓ ಐ ಡೇಟಾ ಹೇಳ್ತೀರಾ ಬಟ್ ಅದ್ ಯಾವ ತರ ಅಬ್ಸರ್ವ್ ಮಾಡ್ಬೇಕು ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ನಮ್ಗೆ ಸ್ಟ್ರೈಕ್ ಪ್ರೈಸಸ್ ಇರುತ್ತೆ ಇಲ್ಲಿ. ಸೊ 2500, 25,900, 25,000, 24,400. ಸೊ ಈ ತರ ಕೆಳಗಡೆ ನಮ್ಗೆ ಸ್ಟ್ರೈಕ್ ಪ್ರೈಸ್ ಇರುತ್ತೆ. ಆ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಈ ಬಾರ್ಸ್ ನ ನೋಡ್ಕೊಂಡು ನಾವು ಎಷ್ಟು ಓಪನ್ ಇಂಟ್ರೆಸ್ಟ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ನಮ್ಗೆ ಬ್ಲೂ ಕಲರ್ ಅಲ್ಲಿ ಅಂದ್ರೆ ಗ್ರೀನ್ ಕಲರ್ ಅಲ್ಲಿ ಇರುವಂತದ್ದು ಕಾಲ್ ಸೈಡ್, ಸೊ ರೆಡ್ ಕಲರ್ ಅಲ್ಲಿ ಇರುವಂತದ್ದು ಪುಟ್ ಸೈಡ್. ಇದೇ ಡೇಟಾ ನಮ್ಗೆ NSE ವೆಬ್ಸೈಟ್ ಅಲ್ಲಿ ಕೂಡ ಆಪ್ಷನ್ ಚೈನ್ ಅಲ್ಲಿ ಅವೈಲಬಲ್ ಇರುತ್ತೆ. ಐದರ್ ದನ್ ಆಗಿರ್ಬೋದು, ಏಂಜಲ್ ಒನ್, ಜರೋದಾ, ಯಾವ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಿದ್ರು ಕೂಡ ಪ್ರತಿ ಒಂದು ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ನಮ್ಗೆ ಈ ಡೇಟಾ ಅನ್ನೋದು ಅವೈಲಬಲ್ ಇರುತ್ತೆ. ಸೊ ನಾನಾದ್ರೆ ಈ ವೆಬ್ಸೈಟ್ ನ ಯೂಸ್ ಮಾಡ್ತೀನಿ, ನೀವು ಯಾರಾದ್ರೂ ಯೂಸ್ ಮಾಡೋಂಗಿದ್ರೆ ಯೂಸ್ ಮಾಡ್ಬೋದು. ಸೊ ಅದೇ ತರ ನಮ್ಗೆ ಓವರ್ ಆಲ್ ನಾವು ಡೇಟಾನ ನೋಡೋದಾದ್ರೆ, ಸೊ ಇಲ್ಲಿ ಟೋಟಲ್ ಓ ಐ ಬಂದು ಕೂಡ ಯಾವ್ಯಾವ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಎಷ್ಟೆಷ್ಟಿದೆ ಅಂತ ಕೂಡ ಇಲ್ಲಿ ನಮ್ಗೆ ಡಿಸ್ಪ್ಲೇ ಇರುತ್ತೆ, ಅದನ್ನು ಕೂಡ ನೋಡಬಹುದು. ಇದು ಓವರ್ ಆಲ್ ಪುಟ್ ಸೈಡ್, ಇದು ಓವರ್ ಆಲ್ ಕಾಲ್ ಸೈಡ್. ಸೊ ಸ್ಟ್ರೈಕ್ ಪ್ರೈಸ್ ತಗ್ಗಟ್ಟಾಗಿ ಇಲ್ಲಿ ವ್ಯಾಲ್ಯೂಮ್ ಬಾರ್ಸ್ ಅಲ್ಲಿ ತೋರಿಸಿರ್ತಾರೆ. ನಾವು ಅದನ್ನ ಅಬ್ಸರ್ವ್ ಮಾಡ್ತಾ ಟ್ರೇಡ್ ನ ಪ್ಲಾನ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಟ್ರೇಡ್ಸ್ ಆಗುತ್ತೆ. ಸೊ ಇಲ್ಲಿ ನಾವು ಮೇಲ್ಗಡೆ ನೋಡೋದಾದ್ರೆ, ಇದು ನಾವು ಇಷ್ಟೊತ್ತು ನೋಡಿದ್ದು ನಿಫ್ಟಿದು. ಅದೇ ತರ ನಾವು ಬ್ಯಾಂಕ್ ನಿಫ್ಟಿ ಕೂಡ ನೋಡಬಹುದು. ಸೊ ಅದೇ ತರ ಮಿಡ್ ಕ್ಯಾಪ್ ಎಲ್ಲ ಕೂಡ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಇದು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇ ನಮ್ಗೆ ಪುಟ್ ಸೈಡ್ ಜಾಸ್ತಿ ಇದೆ, ಸೊ ಕಾಲ್ ಸೈಡ್ ಕಡಿಮೆ ಇದೆ. ಸೊ ಟೋಟಲ್ ಓ ಎಲ್ ಅಂಡ್ ಇಲ್ಲಿ ನೋಡಿ ಒಂದು ಸ್ಟ್ರೈಕ್ ಪ್ರೈಸ್ 54,000 ಸ್ಟ್ರೈಕ್ ಪ್ರೈಸ್ ಏನಿದೆ, ಇಲ್ಲಿ ನಮ್ಗೆ ತುಂಬಾ ವ್ಯಾಲ್ಯೂಮ್ ಬಂದಿದೆ, ಅಂದ್ರೆ ತುಂಬಾ ಇಂಟ್ರೆಸ್ಟ್, ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಈ ಸ್ಟ್ರೈಕ್ ಅಲ್ಲಿ ನಾವು ಯಾರ್ಯಾರು ಪುಟ್ ಸೈಡ್ ನ ಸೆಲ್ ಮಾಡಿದ್ರ ಅವ್ರಿಗೆಲ್ಲ ಕೂಡ ಒಳ್ಳೆ ಪ್ರಾಫಿಟ್ಸ್ ನ ಕೊಟ್ಟಿರುತ್ತೆ. ಸೊ ಅದೇ ತರ ನಾವಿನ್ನ ಸೊ ಈಗ ನಾವು ಸೆನ್ಸಿಬಲ್ ವೆಬ್ಸೈಟ್ ನ ಯೂಸ್ ಮಾಡಿಕೊಂಡು ಎಫ್ ಐ ಡೇಟಾನ ನಾವು ಅನಲೈಸ್ ಮಾಡಬಹುದು. ಸೊ ಈ ಎಫ್ ಐ ಡೇಟಾ ಅಲ್ಲಿ ಏನಪ್ಪಾ ಅಂತಂದ್ರೆ, ಸೊ ಈ ಡೇಟಾ ಬೇಸಿಕಲಿ ನಮ್ಗೆ ನೋಡಿ 29th ಆಗಸ್ಟ್ ಇನ್ನೂ ಇದೆ. ಸೊ 29th ಆಗಸ್ಟ್ ಇನ್ನೂ ಚೇಂಜ್ ಆಗಿಲ್ಲ. ಸೊ ಅಂದ್ರೆ ಈ ಡೇಟಾ ಯಾವಾಗ ಅವೈಲೇಬಲ್ ಬರುತ್ತೆ ಅಂದ್ರೆ ನೈಟ್ 7:30 ಆರ್ 8 o'clock ಮೇಲೆ ಅಪ್ಡೇಟ್ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಪ್ರೀವಿಯಸ್ ಡೇಟಾ ಏನಿರುತ್ತೋ ಅದೇ ಡೇಟಾನೇ ಇಲ್ಲಿರುತ್ತೆ. ಈಗ 29th ಆಗಸ್ಟ್ ಇದೆ. ಸೊ ಅಂದ್ರೆ 1st ಸೆಪ್ಟೆಂಬರ್ದು ಇವತ್ತು ನೈಟ್ 8 o'clock ಮೇಲೆ ಅಪ್ಡೇಟ್ ಆಗುತ್ತೆ. ಅವಾಗ ಯಾರಾದ್ರೂ ನೋಡಿ ಅಪ್ಡೇಟ್ ಆಗೋರು ಇದ್ರೆ ಇಲ್ಲಿ ಅಪ್ಡೇಟ್ ಆಗೋದು. ಇಲ್ಲಿ ಏನ್ ಸಿಗುತ್ತೆ ಅಂತಂದ್ರೆ, ಸೊ ನೋಡಿ ನಾನು ಎಫ್ ಐ ಹಿಸ್ಟ್ರೀಸ್ ಅಲ್ಲಿ ಇದೀನಿ. ಇಲ್ಲಿ ಬಂದಾಗ ಒಂದ್ ಕಡೆ ಆಪ್ಷನ್ಸ್ ಇರುತ್ತೆ, ಒಂದ್ ಕಡೆ ಫ್ಯೂಚರ್ ಇರುತ್ತೆ, ಇನ್ನೊಂದ್ ಕಡೆ ಕ್ಯಾಶ್ ಇರುತ್ತೆ. ಸೊ ಈ ಕ್ಯಾಶ್ ಅಲ್ಲಿ ಎಫ್ ಐ ಗಳು ಎಷ್ಟು ಸೆಲ್ ಮಾಡ್ತಿದ್ದಾರೆ, ಎಷ್ಟು ಬೈ ಮಾಡ್ತಿದಾರೆ ಅಂತ ಗೊತ್ತಾಗುತ್ತೆ. ಅದೇ ತರ ನಮ್ಗೆ ಎಫ್ ಐ ಗಳದು ಡಿ ಐ ಗಳದು ಎರಡೂ ಡೇಟಾ ಇಲ್ಲಿ ಅವೈಲೇಬಲ್ ಇರುತ್ತೆ. ಓ ಐ ನ ನೋಡಬಹುದು. ಅದೇ ತರ ನಾವು ಫ್ಯೂಚರ್ಸ್ ಅಲ್ಲಿ ಅಂದ್ರೆ ನಿಫ್ಟಿ ಫ್ಯೂಚರ್ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಫ್ಯೂಚರ್ಸ್ ಆಗಿರ್ಬೋದು, ಸೆನ್ಸೆಕ್ಸ್ ಫ್ಯೂಚರ್ಸ್ ಆಗಿರ್ಬೋದು, ಯಾವ್ದನ್ನ ಬೈ ಮಾಡ್ತಿದ್ದಾರೆ, ಯಾವ್ದನ್ನ ಸೆಲ್ ಮಾಡ್ತಿದ್ದಾರೆ, ಅಂದ್ರೆ ಎಫ್ ಐ ಎಸ್ ಡಿ ಐ ಎಸ್ ಯಾವ್ದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡಬಹುದು. ರಿಟೇಲರ್ಸ್ಗೆ ಈ ಡೇಟಾ ತುಂಬಾ ಯೂಸ್ ಆಗುತ್ತೆ. ನಾನು ಈಗ ನೋಡ್ತಿರುವಂತ ಡೇಟಾ ಬಂದು ನಿಫ್ಟಿ. ಸೊ ಇಲ್ಲಿ ಕೂಡ ಅಷ್ಟೇ, ಸಪೋಸ್ ನೀವೇನಾದ್ರೂ ನಿಫ್ಟಿ ಬೇಡ ನನಗೆ, ನಾನು ಬ್ಯಾಂಕ್ ನಿಫ್ಟಿ ನೋಡ್ಬೇಕು ಅಂತಂದ್ರೆ ಸೊ ಬ್ಯಾಂಕ್ ನಿಫ್ಟಿ ಡೇಟಾನ ತಗೋಬಹುದು. ಅದೇ ತರ ಕ್ಯಾಶ್ ಮಾರ್ಕೆಟ್ ಇಲ್ಲಿ ಇರುತ್ತೆ. ಸಮ್ಮರಿ, ಓವರ್ ಆಲ್ ಸಮ್ಮರಿ ನೋಡಿದ್ರು ಸೊ ಇಲ್ಲಿರುತ್ತೆ. ಸೊ ಈಗ ನೋಡಿದ್ವಿ, ಸೊ ನಾವು ನಿಫ್ಟಿನ ನೋಡ್ತಾ ಇದ್ವಿ. ಸೊ ನಿಫ್ಟಿಯಲ್ಲಿ ಡೇಟಾ ಇನ್ನೂ ಬಂದಿಲ್ಲ. ಒನ್ಸ್ ಡೇಟಾ ಬಂದ್ಮೇಲೆ ಯಾರಾದ್ರೂ ಕೂಡ ಇದನ್ನ ಚೆಕ್ ಮಾಡಿದ್ರೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಸೊ ಇನ್ನು ನಿಫ್ಟಿ ಚಾರ್ಟ್ ಗೆ ಹೋಗೋಣ. ಸೊ ನಿಫ್ಟಿ ಚಾರ್ಟ್ ನಾನು 1 hour ಫ್ರೇಮ್ ಅಲ್ಲಿ ನೋಡ್ತಾ ಇದೀನಿ. ಸೊ ಮುಂಚೆ ನಾವು ಅನ್ಕೊಂಡಂಗೆ ಸ್ವಲ್ಪ ಬುಲ್ ಆಗ್ಬೋದು, ಆಫ್ಟರ್ ಬುಲ್ ಆದ್ಮೇಲೆ ಮತ್ತೆ ಬೇರಿಶ್ ಮೋಡ್ಗೆ ಬರ್ಬೋದು ಅನ್ಕೊಂಡ್ವಿ. ಬುಲ್ ಆಗೋದಕ್ಕೆ ತುಂಬಾ ಕಾರಣಗಳಿದಾವೆ. ಒಂದು, ರೀಸೆಂಟ್ಲಿ ನ್ಯೂಸ್ ನಮ್ಗೆ GDP 6.2 ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ಬಟ್ ಆ GDP ಏನಿತ್ತು, ಸೊ ಆ GDP 6.2 ಇಂದ
ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ 7.8 ವರೆಗೂ ಕೂಡ ನಮ್ಗೆ GDP ಬಂತು. ಹಾಗಾಗಿ FI ಫ್ಲೋ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಸಾಟರ್ಡೇನೆ ಎಲ್ಲರೂ ಕೂಡ ಅಸಂಪ್ಷನ್ಸ್ ಗೆ ಬಂದ್ವಿ. ಇನ್ ದ ಸೇಮ್ ಮೂಡ್ ಇವತ್ತು ಮಾರ್ಕೆಟ್ ನ ಬುಲ್ ಸೈಡ್ ಗೆ ರ್ಯಾಲಿ ಮಾಡಿಸಿದ್ರು. ಸೊ ಈಗ ನಾನು ಈ ರೆಡ್ ಕಲರ್ ಮಾರ್ಕಿಂಗ್ ಏನೇನ್ ಮಾಡಿದೀನಿ, ಈ ಮಾರ್ಕಿಂಗ್ ಎಲ್ಲ ಕೂಡ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ, ಇಲ್ಲಿ 1 ಅವರ್ ಟೈಮ್ ಫ್ರೇಮ್ ಇದೆ. ನಿಫ್ಟಿ ಚಾರ್ಟ್ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಈ ರೆಡ್ ಕಲರ್ ಮಾರ್ಕಿಂಗ್ ಏನಿದೆ ಅದೆಲ್ಲ ಕೂಡ ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದೀನಿ. ಇದು ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ಸ್ ನ ಲಾಂಗ್ ಫ್ರೇಮ್ ಅಲ್ಲಿ ಮಾರ್ಕ್ ಮಾಡಿರೋಂಥದ್ದು. ಈ ಬ್ಲೂ ಕಲರ್ ಫ್ರೇಮ್ ಏನಿದೆ, ಈ ಬ್ಲೂ ಕಲರ್ ಫ್ರೇಮ್ ಬಂದು 5 ಮಿನಿಟ್ಸ್ ಅಲ್ಲಿ ಮಾರ್ಕ್ ಮಾಡಿರೋದು. ಬೈಯರ್ಸ್ ಗಾಗ್ಲಿ ಸೆಲ್ಲರ್ಸ್ ಗಾಗ್ಲಿ ಸ್ಕ್ಯಾಲ್ಪಿಂಗ್ ಮಾಡ್ಬೇಕಾದ್ರೆ ತುಂಬಾ ಯೂಸ್ ಆಗುತ್ತೆ ಅಂತ ನಾವು 5 ಮಿನಿಟ್ಸ್ ಅಲ್ಲಿ ಸೊ ಇದನ್ನ ಯೂಸ್ ಮಾಡಿದೀನಿ. ಸೊ ಈಗ ನಾವು ಒನ್ಸ್ 5 ಮಿನಿಟ್ಸ್ ಚಾರ್ಟ್ ಗೆ ಹೋಗೋಣ. ಸೊ 5 ಮಿನಿಟ್ಸ್ ಚಾರ್ಟ್ ಗೆ ಹೋದಾಗ ನಮ್ಗೆ ಸ್ಕಾಲ್ಪಿಂಗ್ ಮಾಡೋದಕ್ಕೆ ತುಂಬಾ ಬೇಗ ಕ್ವಿಕ್ ಎಂಟ್ರೀಸ್ ನ ಮಾಡೋದಕ್ಕೆ ನಮ್ಗೆ ತುಂಬಾ ಯೂಸ್ ಆಗುತ್ತೆ. ನೋಡಿ ಇವತ್ತೊಂದಿದು ಸೊ ಮಾರ್ಕೆಟ್ ಓಪನ್ ಆಗಿದ್ದು ಬುಲ್ಲಿಶ್ ಮೋಡ್ ಅಲ್ಲಿ ಒಳ್ಳೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಬೆಳಗ್ಗೆ. ನೋಡಿ ಇಷ್ಟೊಂದು ಗ್ಯಾಪ್ ಅಪ್ ಒಂದೇ ಸರಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಒನ್ಸ್ ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ಈ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ 5 ಮಿನಿಟ್ಸ್ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಏನಿದೆ, ಸೊ ಇದು ಒಬ್ಬೊಬ್ರು ಒಂಥರ ಸ್ಟ್ರಾಟಜಿ ಮಾಡ್ತೀವಿ. ನಮ್ಮ ಸ್ಟ್ರಾಟಜಿ ಏನಪ್ಪ, ಫಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಆಗುತ್ತೆ. ಫಸ್ಟ್ ಕ್ಯಾಂಡಲ್ ಐ ಯಾವಾಗ ಬ್ರೇಕ್ ಆಗುತ್ತೋ ಅವಾಗ ನಾವು ಬೈ ಸೈಡ್ ಗೆ ಪ್ಲಾನ್ ಮಾಡಬಹುದು. ಇಲ್ಲಿ ನೋಡಿ ತುಂಬಾ ಹೊತ್ತು ಇಲ್ಲಿ ಬ್ರೇಕ್ಔಟ್ ಆಗ್ಲಿಲ್ಲ, ಸಸ್ಟೈನ್ ಆಗ್ತಾ ಇತ್ತು ರೆಡ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್. ಆಫ್ಟರ್ ದಟ್ ಒಂದು ಕ್ಯಾಂಡಲ್ ಏನಾಯ್ತು, ನೀಟಾಗಿ ಒಂದು ನಮ್ಮ ಝೋನ್ ಲೆವೆಲ್ ವರ್ಗೂ ಬಂತು. ಸೊ ನಾನು ಮುಂಚೆನೆ ಹೇಳಿದೀನಿ, ಈ ಮಾರ್ಕಿಂಗ್ ಏನಿದೆ ಇದು 5 ಮಿನಿಟ್ಸ್ ಮಾರ್ಕಿಂಗು, ಈ ಮಾರ್ಕಿಂಗ್ ಏನಿದೆ ಇದು 1 ಅವರ್ ಮಾರ್ಕಿಂಗು. ಸೊ ಇದು 1 ಅವರ್ ಮಾರ್ಕಿಂಗು, ಇದು ಬಂದ್ಬಿಟ್ಟು ಸೊ ನಮ್ಗೆ 5 ಮಿನಿಟ್ಸ್ ಮಾರ್ಕಿಂಗು. ಸೊ 5 ಮಿನಿಟ್ಸ್ ಅಲ್ಲಿ ನಮ್ಮ ರೆಸಿಸ್ಟೆನ್ಸ್ ಝೋನ್ ಹತ್ರ ಯಾವತ್ತು ಬಂತೋ ಆ ಝೋನ್ ಹತ್ರ ಬಂದ ಕೂಡಲೇ ನಾವು ಒಂದು ಇಲ್ಲಿ ಬ್ರೇಕ್ಔಟ್ ಆದ್ರೆ ಬುಲ್ಗೆ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಸಪೋಸ್ ಏನಾದ್ರು ರಿವರ್ಸಲ್ ತಗೊಂಡ್ರೆ ಸೊ ನಾವು ಅದನ್ನ ಬೇರಿಶ್ ಸೈಡ್ ಗೆ ಪ್ಲಾನ್ ಮಾಡೋಣ ಅಂತ ವೈಟ್ ಮಾಡ್ತಾ ಇದ್ವಿ. ಒನ್ಸ್ ಝೋನ್ ನ ಟ್ಯಾಪ್ ಮಾಡಿದ ತಕ್ಷಣ ನೀಟಾಗಿ ಮತ್ತೆ ನಮ್ಗೆ ಫಾಲ್ ಆಯ್ತು. ಫಾಲ್ ಎಲ್ಲರಿಗೂ ಅಂದ್ರೆ ಮೊನ್ನೆ ಯಾರೋ ಕೇಳ್ತಿದ್ರು, ಸರ್ ನಮ್ಗೆ ಇಂಡಿಕೇಟರ್ ಯಾವ್ದಾದ್ರು ಒಂದು ಯೂಸ್ ಮಾಡಿ ಅಂತ. ಸೇಮ್ ಅದೇ ತರ ನಾನು 2 ಇಂಡಿಕೇಟರ್ ನ ಯೂಸ್ ಮಾಡೀನಿ. ಈ ರೆಡ್ ಕಲರ್ ಇರುವಂತದ್ದು ಬಂದ್ಬಿಟ್ಟು 20 EMA, ಸೊ ಗ್ರೀನ್ ಕಲರ್ ಇರುವಂತದ್ದು 9 EMA. ಸೊ ನಾನು ಹೇಳಿದೀನಿ 20 EMA ಮೇಲ್ಗಡೆಗಿದ್ರೆ ಮಾರ್ಕೆಟ್ ಯಾವತ್ತೂ ಕೂಡ ಬುಲ್ಲಿಶ್ ಮೋಡಲ್ ಇರುತ್ತೆ. 20 EMA ಗಿಂತ ಕೆಳಗಡೆ ಏನಾದ್ರು ಬಂದ್ರೆ ಮಾರ್ಕೆಟ್ ಯಾವಾಗ ಕೂಡ ಬೇರಿಶ್ ಮೋಡ್ ಅಲ್ಲಿ ಇರುತ್ತೆ. ಸೊ ಈಗ ನಮ್ಗೆ 20 EMA ಬಂದಾಗ ಸ್ಮಾಲ್ ರಿಜೆಕ್ಷನ್ ಅನ್ನೋದು ಯಾವಾಗೂ ಇರುತ್ತೆ. ಸೊ ಇಲ್ಲಿ ಬಂದಾಗಿದ ತಕ್ಷಣ ಇಲ್ಲಿಂದ ಇಲ್ಲಿಗೆ ನಾವೊಂದು ಸ್ವಿಂಗ್ ನ ಕ್ಯಾಪ್ಚರ್ ಮಾಡಬಹುದು. ಅಗೇನ್ ನಮ್ಗೆ ಇನ್ ಬಿಟ್ವೀನ್ ಅಲ್ಲಿ ಇದೆ, ಎಲ್ಲೂ ಟ್ರೇಡ್ ಮಾಡೋದಕ್ಕೆ ನಮ್ಗೆ ಎಲ್ಲೂ ಕೂಡ ಅವಕಾಶ ಸಿಗ್ಲಿಲ್ಲ. ಒನ್ಸ್ ಮತ್ತೆ ಟ್ರೈ ಮಾಡಿದ್ವಿ, ಮತ್ತೆ ಈ ಝೋನ್ ವರ್ಗೂ ಬರುತ್ತೆ ನೋಡೋಣ ಅಂತ, ಬಟ್ ಝೋನ್ ಹತ್ರ ಬರ್ಲಿಲ್ಲ. ಇನ್ನು ಮುಂಚೆನೆ ಅದು ರಿಟರ್ನ್ ಆಯ್ತು. ಒನ್ಸ್ ರಿಟರ್ನ್ ಆಯ್ತು, ಓಕೆ ಬೇರಿಶ್ ಹೋಗ್ತಾನೆ ಅಂದ್ರೆ ಇಲ್ಲಿ ಯಾವ್ದು ಕೂಡ ಗ್ರಾಬಿಂಗ್ ಮಾಡ್ಲಿಲ್ಲ, ಹಾಗಾಗಿ ಅಗೇನ್ ವೈಟ್ ಮಾಡ್ಬೇಕಾಗಿತ್ತು. ಮತ್ತೆ ಝೋನ್ ಬಂತು, ಝೋನ್ ಒನ್ಸ್ ಬ್ರೇಕ್ಔಟ್ ಆದ್ಮೇಲೆ ನಾವು ಬುಲ್ಲಿಶ್ ಗೆ ಪ್ಲಾನ್ ಮಾಡಿದ್ವಿ. ಸೊ ಪ್ಲಾನ್ ಮಾಡಿದ ಕೂಡಲೇ ಅದೇನಾಯ್ತು, ಬುಲ್ಲಿಶ್ ಮೋಡ್ಗೆ ನೀಟಾಗಿ ಒಂದು ಟ್ರೇಡ್ ನ ನಮ್ಗೆ ಕೊಡ್ಬೋದು. ಬುಲ್ಲಿಶ್ ಬ್ರೇಕ್ಔಟ್ ಆಗಿ ನೀಟಾಗಿ ಒಂದು ಬುಲ್ಲಿಶ್ ಮೋಡ್ಗೆ ಬಂದಿದೆ. ಸೊ ಈಗ ಇವತ್ತು ಈ ತರ ಪರ್ಫಾರ್ಮ್ ಮಾಡಿದೆ, ಬಟ್ ನಾಳೆ ಇದು ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋಣ ಈಗ. ಸೊ ನೋಡಿ ನಾಳೆ ಸೊ ನಾವು ಮಾರ್ಕ್ ಮಾಡೋದ್ರ ನೋಡಿ, ಇಲ್ಲಿ ಇದು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಇದೆ. ಒನ್ಸ್ ನಾಳೆ ಏನಾದ್ರು ಸಪೋಸ್ ಮತ್ತೆ ಗ್ಯಾಪ್ ಅಪ್ ಆದ್ರೆ, ಈ ಝೋನ್ ಹತ್ರ ಏನಾದ್ರು ಓಪನ್ ಆದ್ರೆ, ಸೊ ಮಾರ್ಕೆಟ್ ಏನಾದ್ರು ಈ ಝೋನ್ ಹತ್ರ ಓಪನ್ ಆದ್ರೆ, ಇದ್ರ ಮೇಲ್ಗಡೆ ಏನಾದ್ರು 5 ಮಿನಿಟ್ಸ್ ಆಗ್ಲಿ 15 ಮಿನಿಟ್ಸ್ ಆಗ್ಲಿ ಒಂದು ಕ್ಲೋಸಿಂಗ್ ನ ಬಂದ್ರೆ ಇಲ್ಲಿಂದ ನಾವು ಬುಲ್ ಸೈಡ್ ಗೆ ಪ್ಲಾನ್ ಮಾಡಬಹುದು. ಐದರ್ವೈಸ್ ಇಲ್ಲಿಂದ ಇಲ್ಲಿ ಹೋಗಿ ಏನಾದ್ರು ರಿವರ್ಸಲ್ ಕ್ಯಾಂಡಲ್ಸ್ ಏನಾದ್ರು ಕೊಟ್ರೆ, ಒಂದು ಪಿನ್ ಬಾರ್ ರಿವರ್ಸಲ್ ಇಲ್ಲಾಂದ್ರೆ ಬೇರಿಶ್ ಎಂಗಲ್ಫಿಂಗ್ ಏನಾದ್ರು ಕೊಟ್ರೆ ಇಲ್ಲಿಂದ ನಾವು ಡೌನ್ ಸೈಡ್ ಗೆ ಪ್ಲಾನ್ ಮಾಡಬಹುದು. ಸಪೋಸ್ ಏನಾದ್ರು ನಾಳೆ ಏನಾದ್ರು ಸೆಂಟಿಮೆಂಟ್ ಏನಾದ್ರು ಬೇರಿಶ್ ಸೈಡ್ ಗೆ ಕೊಟ್ರೆ, ಇಲ್ಲೆಲ್ಲಾದ್ರೂ ಓಪನ್ ಆಯ್ತು ಅಂತ ಅನ್ಕೊಂಡ್ರೆ ನಾವು, ಸೊ ಇಲ್ಲಿಂದ ರಿವರ್ಸಲ್ ಕ್ಯಾಂಡಲ್ ಬಂದ್ರೆ ಬುಲ್ ಸೈಡ್ ಗೆ, ಐದರ್ ಏನಾದ್ರು ನಮ್ಗೆ ಬ್ರೇಕ್ಔಟ್ ಏನಾದ್ರು ಕೊಟ್ರೆ ಇಲ್ಲಿಂದ ನಾವು ಬೇರಿಶ್ ಮೋಡ್ಗೆ, ನಾವು ಸೆಲ್ಲಿಂಗ್ ಮೋಡ್ಗೆ ಪ್ಲಾನ್ ಮಾಡ್ಬೇಕಾಗುತ್ತೆ. ಸೊ ಇದು ನಮ್ಗೆ ನಿಫ್ಟಿಯಲ್ಲಿ ಬಂದಿರುವಂತ ಚಾರ್ಟ್. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋಣ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ಸೇಮ್ ಅದೇ ತರನೇ ಮಾರ್ಕಿಂಗ್ಸ್ ಇದೆ ಇಲ್ಲಿ. ಸೊ ನಾನು 1 ಅವರ್ ಟೈಮ್ ಫ್ರೇಮ್ ಬಂದಾಗ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನಮ್ಮ ಈ ರೆಡ್ ಕಲರ್ ಮಾರ್ಕಿಂಗ್ಸ್ ಏನಿದೆ, ಸೊ ಇಲ್ಲಿ ನೋಡಿ ನಮ್ಮ ರೆಡ್ ಕಲರ್ ಮಾರ್ಕಿಂಗ್ಸ್ ಏನಿದೆ, ಈ ರೆಡ್ ಕಲರ್ ಆಗಿರ್ಬೋದು, ಈ ಎರಡೂ ಮಾರ್ಕಿಂಗ್ಸ್ ಕೂಡ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇದೆ. ಅದೇ ತರ ನಾವು 5 ಮಿನಿಟ್ಸ್ ಮಾರ್ಕಿಂಗ್ ಅಲ್ಲಿ ಏನಂತಂದ್ವಿ, ಸೊ ಈ 5 ಮಿನಿಟ್ಸ್ ಮಾರ್ಕ್ ಅಲ್ಲಿ ಈ ಬ್ಲೂ ಕಲರ್ ನ ಮಾರ್ಕ್ ಮಾಡಿದೀವಿ. ಸೊ ಈಗ ನಾವು ಅದೇ ತರ ನಾವು 5 ಮಿನಿಟ್ಸ್ ಗೆ ಹೋಗೋಣ, ಯಾವ ತರ 5 ಮಿನಿಟ್ಸ್ ಅಲ್ಲಿ ಇರುತ್ತೆ ಅಂತ ನೋಡೋಣ.
ಸೊ ನೋಡಿ 5 ಮಿನಿಟ್ಸ್ ಗೆ ಬಂದ್ವಿ. ಸೊ 5 ಮಿನಿಟ್ಸ್ ಗೆ ಬಂದಾಗ ನೋಡಿ ಇವತ್ತು ಒಂದೇ ಸರಿ ಗ್ಯಾಪ್ ಅಪ್ ಆಯ್ತು. ಸೇಮ್ ಎಲ್ಲಾ ಕೂಡ ಎಲ್ಲ ಇಂಡೆಕ್ಸ್ ಇವತ್ತು ಗ್ಯಾಪ್ ಅಪ್ ಅಲ್ಲೇ ಓಪನ್ ಆದವು. ಸೊ ಕಂಪ್ಯಾರಿಟಿವ್ಲಿ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ತುಂಬಾ ಕಡಿಮೆ ಪಾಯಿಂಟ್ಸ್ ಅಲ್ಲಿ ಗ್ಯಾಪ್ ಅಪ್ ಆಯ್ತು. ಸೊ ಇಲ್ಲಿ ಗ್ಯಾಪ್ ಅಪ್ ಆಯ್ತು. ಒನ್ಸ್ ನೋಡಿ 5 ಮಿನಿಟ್ಸ್ ಝೋನ್ ಇದು ಪ್ರೀವಿಯಸ್ ಅಲ್ಲಿ ನಮ್ಗೆ ಎಲ್ಲಾ ಕಡೆ ಮಾರ್ಕಿಂಗ್ಸ್ ಇದಾವೆ. ನೀವು ಬೇಕಾದ್ರೆ ಪ್ರೀವಿಯಸ್ ವಿಡಿಯೋಸ್ ನ ಯಾರ್ಯಾರು ಫಾಲೋ ಮಾಡ್ತಿದಾರೋ ಅವರೆಲ್ಲರೂ ಕೂಡ ಒಂದು ಫಾಲೋ ಮಾಡಿದ್ರೆ ಅದರಲ್ಲಿ ಈ ಮಾರ್ಕಿಂಗ್ಸ್ ಅನ್ನ ಮುಂಚೆನೆ ಮಾರ್ಕ್ ಮಾಡಿರ್ತೀವಿ ನಾವು. ನಾವೇನು ಇವತ್ತು ಮಾರ್ಕ್ ಮಾಡಿರೋದಲ್ಲ, ಇದು ಮುಂಚೆನೆ ಮಾರ್ಕಿಂಗ್ಸ್ ಇರುತ್ತೆ. ಆ ಮಾರ್ಕಿಂಗ್ ತಕ್ಕಟ್ಟಾಗೆ ಮಾರ್ಕೆಟ್ ಬಿಹೇವ್ ಮಾಡ್ತಾ ಹೋಗ್ತಾ ಇರುತ್ತೆ. ಹೊಸ ಸಪೋರ್ಟ್ ಆಗ್ಲಿ ಹೊಸ ರೆಸಿಸ್ಟೆನ್ಸ್ ಆಗ್ಲಿ ಏನಾದ್ರೂ ಬಂದ್ರೆ ಅದ್ರ ತగ్గಟ್ಟಾಗಿ ನಾವು ಮತ್ತೆ ಮಾರ್ಕಿಂಗ್ ಹೊಸದಾಗಿ ಆಡ್ ಆಗುತ್ತೆ ಹೊರಟ್ರೆ ಹಳೇದ್ ಯಾವ್ದು ಕೂಡ ಚೇಂಜಸ್ ಇರಲ್ಲ. ಸೊ ನಾವ್ ಅನ್ಕೊಂಡಂಗೆ ಪ್ರೀವಿಯಸ್ ಅಲ್ಲಿ ಇಲ್ಲೊಂದು ಟ್ರೆಂಡ್ ಲೈನ್ ಇತ್ತು, ಟ್ರೆಂಡ್ ಲೈನ್ ಬ್ರೇಕ್ ಆಯ್ತು, ಸೊ ಮೇಲ್ಗಡೆ ಹೋಯ್ತು. ಸೊ ಮತ್ತೆ ಇಲ್ಲಿ ನೋಡಿ ಸ್ಮಾಲ್ ಝೋನ್, ಯಾಕೆಂದ್ರೆ ಇಲ್ಲೊಂದಿದೆ. ಇದು ಸ್ಮಾಲ್ ಯಾಕೆಂದ್ರೆ ನಾವು ಸ್ಕಾಲ್ಪಿಂಗ್ ಮಾಡ್ತಾ ಇರ್ತೀವಿ, ಇಲ್ಲ ಇಂಟ್ರಾಡೇಗೆ ಪೊಸಿಷನ್ಸ್ ನ ಯಾರು ತಗೊಂತಾ ಇರ್ತಾರ ಅವರು ತುಂಬಾ ಸ್ಮಾಲ್ ನ ನಾವು ಅಲ್ಲಿ ಐಡೆಂಟಿಫಿಕೇಶನ್ ಮಾಡ್ಕೊಂಡು ಅಲ್ಲಿ ಟ್ರೇಡ್ಸ್ ನ ತಗೊಂಡು 1.1 ಇಲ್ಲ 1:2 1:3 ಬುಕ್ ಮಾಡ್ಕೊಂಡು ಪ್ರಾಫಿಟ್ ಮಾಡ್ಕೊಂತಾ ಇದ್ರೆ ಎಲ್ಲರಿಗೂ ಕೂಡ ಉತ್ತಮ ಪ್ರಾಫಿಟ್ ಬರ್ತಾ ಇರುತ್ತೆ ನಮ್ಗೆ. ಇಲ್ಲ ನಾವು ತುಂಬಾ ಲಾಂಗ್ ಟ್ರೇಡ್ ಮಾಡ್ತೀವಿ ಅಂದ್ರೆ ದಯವಿಟ್ಟು ಅವರೆಲ್ಲ ಈಕ್ವಿಟಿಯಲ್ಲಿ ಸ್ವಿಂಗ್ ಟ್ರೇಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಇಲ್ಲಿ ನೋಡಿ ಇಲ್ಲಿ ಬ್ರೇಕ್ಔಟ್ ಆಯ್ತು. ಒನ್ಸ್ ಇಲ್ಲಿಂದ ಗ್ಯಾಪ್ ಅಪ್ ಆಯ್ತು. ಸೊ ಗ್ಯಾಪ್ ಅಪ್ ಆಗಿ ನಮ್ ಝೋನ್ ಬಂತು. ನಾವ್ ಇಲ್ಲೇನ್ ಪ್ಲಾನ್ ಮಾಡ್ಲಿಲ್ಲ. ಸೊ ನಮ್ ಪ್ರಕಾರ ಇಲ್ಲಿ ಕ್ಯಾಂಡಲ್ ಐ ಬ್ರೇಕ್ ಆದ್ಮೇಲೆ ಪ್ಲಾನ್ ಮಾಡ್ಬೇಕು. ಬಟ್ ಇಮಿಡಿಯೇಟ್ಲಿ ಇಲ್ಲಿ ರೆಸಿಸ್ಟೆನ್ಸ್ ಇದೆ, ನಮ್ಗೆ ಸ್ಮಾಲ್ ಒಂದು ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ ಯಾವತ್ತಿಗೂ ಇತ್ತು. ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ಇಲ್ಲಿ ಪ್ಲಾನ್ ಮಾಡ್ಲಿಲ್ಲ. ಒನ್ಸ್ ಇಲ್ಲಿ ಏನಾದ್ರು ಇದು ಬ್ರೇಕ್ಔಟ್ ಆದ್ರೆ ಆಮೇಲೆ ಪ್ಲಾನ್ ಮಾಡೋಣ ಅನ್ಕೊಂಡ್ವಿ. ಬಟ್ ಅದೇನಾಯ್ತು ಅಂದ್ರೆ ಬ್ರೇಕ್ಔಟ್ ಆಗ್ಲಿಲ್ಲ. ಅಲ್ಲಿಂದ ಏನಾಯ್ತು, ಸ್ಮಾಲ್ ರಿಜೆಕ್ಷನ್ ಬಂತು. ಅಗೇನ್ ಇಲ್ಲಿಂದ ಏನಾಯ್ತು, ಒಂದು ಫಾಲ್ ನ ತಗೊಂಡು ಅಲ್ಲಿಂದ ನೀಟಾಗಿ ಮತ್ತೆ ನಮ್ಮ ಝೋನ್ ಏನಿತ್ತು, ಸೊ ಒಂದು ಸಪೋರ್ಟ್ ಝೋನ್ ಏನಿತ್ತು ಅಪ್ ಟು ಸಪೋರ್ಟ್ ಝೋನ್ ವರೆಗೂ ಒಂದೇ ಸರಿ ಫಾಲ್ ಆಗುತ್ತೆ. ಸೊ ಈ ಸ್ವಿಂಗ್ ನ ಯಾರ್ಯಾರು ಕ್ಯಾಪ್ಚರ್ ಮಾಡಿದ್ರೆ ಇವತ್ತು ಒಳ್ಳೆ ದುಡ್ಡಾಗಿರುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ಅಗೇನ್ ಸ್ವಲ್ಪ ಹೊತ್ತು ಅಲ್ಲೇ ಸೈಡ್ ವೇಸ್ ಆಯ್ತು. ಆಫ್ಟರ್ ಸೈಡ್ ವೇಸ್ ಆದ್ಮೇಲೆ ಮತ್ತೆ ಬ್ರೇಕ್ಔಟ್ ಆಗೋ ತರ ಬಂತು. ಸೊ ಯಾವತ್ತೂ ಆಗ್ಲಿ ನಮ್ಮ ಝೋನ್ ಹತ್ರ ಬ್ರೇಕ್ಔಟ್ ಆದ್ರೆ ಎರಡು ತರ ಬ್ರೇಕ್ಔಟ್ ನ ಪ್ಲಾನ್ ಮಾಡ್ಬೇಕು. ಒಂದ್ಸರಿ ಬ್ರೇಕ್ಔಟ್ ಆಯ್ತಾ, ಆ ಬ್ರೇಕ್ಔಟ್ ಆದ್ಮೇಲೆ ಫಸ್ಟ್ ಕ್ಯಾಂಡಲ್ ಕ್ಲೋಸಿಂಗ್ ನಿಯರ್ ಬೈ ಝೋನ್ ಹತ್ರ ಕೊಟ್ರೆ ಎಂಟ್ರಿ ತಗೊಂಡು ಇಲ್ಲಿ ಸ್ಟಾಪ್ ಲಾಸ್ ತಗೋಬೇಕು. ಐದರ್ ವೇಸ್ ನಮ್ ಕ್ಯಾಂಡಲ್ ಇಲ್ಲಿಂದ ಇಲ್ಲಿ ಬ್ರೇಕ್ಔಟ್ ಆಯ್ತು, ಕ್ಯಾಂಡಲ್ ಇಷ್ಟುದ್ದ ಹೊರಟೋಯ್ತು ಅಂದ್ರೆ ತುಂಬಾ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಕೊಡ್ತು. ಈಗ ನಾವು ಇಲ್ಲಿ ಮತ್ತೆ ಬೈಗೆ ಪ್ಲಾನ್ ಮಾಡಕ್ ಆಗಲ್ಲ, ಯಾಕಂದ್ರೆ ಸ್ಟಾಪ್ ಲಾಸ್ ಇಲ್ಲಿ ಬರುತ್ತೆ. ಸೊ ಹಾಗಾಗಿ ತುಂಬಾ ಲೆಂತಿ. ಅವಾಗ ಏನ್ ಮಾಡ್ಬೇಕು, ಇದನ್ನ ಅವಾಯ್ಡ್ ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕು, ಮತ್ತೆ ಇಲ್ಲಿಂದ ಒಂದು ರಿವರ್ಸಲ್ ಆಗುತ್ತೆ. ರಿವರ್ಸಲ್ ಆಗಿ ನಿಯರ್ ಬಾಟಮ್ ಹತ್ರ ಬರುತ್ತೆ. ಬಾಟಮ್ ಹತ್ರ ಬಂದು ಮತ್ತೆ ಬುಲ್ಗೆ ಏನಾದ್ರು ಪಿನ್ ಬಾರ್ ಏನಾದ್ರು ಬಂದ್ರೆ ಹೇಗೇನ್ ಇಲ್ಲಿ ಎಂಟ್ರಿ ತಗೋಬೇಕು. ಇಲ್ಲಿ ಝೋನ್ ಕೆಳಗಡೆ ನಾವು ಸ್ಟಾಪ್ ಲಾಸ್ ನ ಇಡಬೇಕು. ಅವಾಗ ಏನಾಗುತ್ತೆ, ಒಳ್ಳೆ ಟ್ರೇಡ್ ಆಗುತ್ತೆ. ಅಂದ್ರೆ ರಿಸ್ಕ್ ಕಡಿಮೆ ಆಗುತ್ತೆ, ರಿವಾರ್ಡ್ ಅನ್ನೋದು ಜಾಸ್ತಿ ಆಗುತ್ತೆ. ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಾವು ತುಂಬಾ ಒಳ್ಳೆ ಟ್ರೇಡ್ಸ್ ಆಗುತ್ತೆ. ಇಲ್ಲಿ ನೋಡಿ ಅದೇ ತರ ಆಯ್ತು, ಬ್ರೇಕ್ಔಟ್ ಆಯ್ತು. ಬಟ್ ಅಂತ ಸ್ಟ್ರಾಂಗ್ ಕ್ಯಾಂಡಲ್ ಆಗ್ಲಿಲ್ಲ. ಯಾವತ್ತೇ ಆಗ್ಲಿ ಒಂದು ಕ್ಯಾಂಡಲ್ ಬಂದಾಗ ಒಂದು ಒಳ್ಳೆ ಕ್ಯಾಂಡಲ್ ಸಿಗ್ಬೇಕು, ಈ ತರ ಇರ್ಬೇಕು. ನೋ ವಿಕ್ಸ್ ಇಲ್ದಿರೋ ಒಂದು ಕ್ಯಾಂಡಲ್ ಬಂದ್ರೆ ಇದು ರೆಡ್ ಕ್ಯಾಂಡಲ್ ಅನ್ಕೊಳ್ಳಿ, ಎಲ್ಲರೂ ಇಲ್ಲಿ ಸೆಲ್ಲರ್ಸ್ ಇರ್ತಾರೆ. ಸಪೋಸ್ ಇದು ಗ್ರೀನ್ ಕ್ಯಾಂಡಲ್ ಅನ್ಕೊಳ್ಳಿ, ಎಲ್ಲರೂ ಕೂಡ ಬೈಯರ್ಸ್ ಇರ್ತಾರೆ. ಸೊ ಈ ತರ ಪ್ಲಾನ್ ಮಾಡ್ಬೇಕು. ನೋಡಿ ಈ ತರ ಸ್ಮಾಲ್ ಕ್ಯಾಂಡಲ್ಸ್ ಬಂದಾಗ ಅಲ್ಲೇನ್ ಅಂತ ವ್ಯಾಲ್ಯೂಮ್ಸ್ ಏನ್ ಇರಲ್ಲ. ಸೊ ಸುಮ್ನೆ ನಾವೇನ್ ಮಾಡ್ತೀವಿ, ತಗೊಂತೀವಿ, ಮತ್ತೆ ಅದು ಎಲ್ಲ ಕೂಡ ಮತ್ತೆ ರಿವರ್ಸಲ್ ಬಂದ್ಬಿಡುತ್ತೆ. ಸೊ ಎಲ್ಲ ಕೂಡ ಸ್ಟಾಪ್ ಲಾಸ್ ಹಿಟ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಅಂತ ಟ್ರೇಡ್ ನ ಸಾಧ್ಯವಾದ ಮಟ್ಟಕ್ಕೆ ಅವಾಯ್ಡ್ ಮಾಡ್ಬೇಕು. ನೋಡಿ ಒಂದು ಒಳ್ಳೆ ಟ್ರೇಡ್ ಇಲ್ಲ ಆಗಿದೆ, ಸಾಕು. ಬೆಳಗ್ಗೆ ಯಾರಾದ್ರೂ ಪೊಸಿಷನ್ ಹೋಲ್ಡ್ ಮಾಡೋರ್ಗೆ ಇದಾಗಿರುತ್ತೆ, ಇಲ್ಲಾಂದ್ರೆ ನಾವು ಇದನ್ನು ಕೂಡ ಸಜೆಷನ್ ಮಾಡಕ್ ಆಗಲ್ಲ. ಹೇಗೆ ಇಲ್ಲಿ ಬಂತು ನೋಡಿ, ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಬಂತು, ಬ್ರೇಕ್ಔಟ್ ಕೊಡ್ತು. ನೆಕ್ಸ್ಟ್ ಕ್ಯಾಂಡಲ್ ಪಿನ್ ಬಾರ್ ಕೂಡ ಇಲ್ಲಿ ಕೊಟ್ಟ ಒಂದು ಡೋಜಿ ತರ. ಸೊ ಈಗ ನಾವ್ ಇಲ್ಲಿ ತಗೊಂಡ್ವಿ. ಸೊ ಇಲ್ಲೊಂದು ಸ್ಟಾಪ್ ಲಾಸ್ ತಗೊಂಡು, ಯಾಕಂದ್ರೆ ಕಡಿಮೆ ಸ್ಟಾಪ್ ಲಾಸ್ ಯಾವಾಗ ಸಿಗುತ್ತೆ ಅವಾಗ ಎಂಟ್ರಿ ತಗೋಬೇಕು. ಎಂಟ್ರಿ ತಗೊಂಡ್ಮೇಲೆ ನೋಡಿ 9 EMI ಯಾವಾಗ ಕೂಡ ಶಾರ್ಟ್ ಟ್ರೆಂಡ್ ನ ಪ್ರಿಫರ್ ಮಾಡ್ತಾ ಇರುತ್ತೆ. 9 EM ಮೇಲೆ ಕ್ಯಾಂಡಲ್ಸ್ ಇದೆ, ನಾವು ಪ್ರತಿ ಕ್ಯಾಂಡಲ್ ಹೋಗ್ತಾನೆ ಇದೆ ಅಪ್ ಟು ನಮ್ ಝೋನ್ ವರ್ಗು ಹೋಗ್ತು. ಇದೊಂದು ಸ್ವಿಂಗ್ ನ ಕ್ಯಾಪ್ಚರ್ ಮಾಡಿ ಅಗೇನ್ ಮತ್ತೆ ನೋಡಿ ಮತ್ತೆ ಸಸ್ಟೈನ್ ಆಯ್ತು. ಮತ್ತೆ ನೋಡಿ ನಾನು ಹೇಳ್ದಂಗೆ ಕ್ಯಾಂಡಲ್ ನೋಡಿ ಎಂತ ಕ್ಯಾಂಡಲ್ ಬಂದಿದೆ ನೋಡಿ, ಇಷ್ಟು ವ್ಯಾಲ್ಯೂಮ್ ಇರುವಂತ ಕ್ಯಾಂಡಲ್. ನೀವು ಯಾರಾದ್ರೂ ಟ್ರೇಡಿಂಗ್ ಟ್ರಿಕ್ ವೆಬ್ಸೈಟ್ ನ ಫಾಲೋ ಮಾಡ್ತಿದ್ರೆ ಪರ್ಟಿಕ್ಯುಲರ್ ಇಲ್ಲಿ ಬಂದಾಗ ಯಾವ ಸ್ಟ್ರೈಕ್ ಪ್ರೈಸ್ ಇಂದ ಮನೆಯಲ್ಲಿ ಯಾವ ಸ್ಟ್ರೈಕ್ ಪ್ರೈಸ್ ಇತ್ತೋ ಆ ಇಂದ ಮನೆಯಲ್ಲಿ ವ್ಯಾಲ್ಯೂಮ್ ಅನ್ನೋದು OI ಅನ್ನೋದು ತುಂಬಾ ಇನ್ಕ್ರೀಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ತುಂಬಾ ದೊಡ್ಡ ಕ್ಯಾಂಡಲ್ ಬಂದಿರುತ್ತೆ. ದೊಡ್ಡ ಕ್ಯಾಂಡಲ್ ಬಂದಾಗ ಇಮಿಡಿಯೇಟ್ ನಾವು ಇಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಎಂಟ್ರಿ ತಗೊಂಡು ನಾವು ಸ್ಟಾಪ್ ಲಾಸ್ ಝೋನ್ ಕೆಳಗಡೆ ಇಟ್ಕೋಬೇಕು. ಒಂದಷ್ಟು ಮೂವ್ ಆಗುತ್ತೆ ನೋಡಿ. ಮತ್ತೆ ನಾವು ಮುಂಚೆನೆ ಮಾರ್ಕ್ ಮಾಡೋ ತರ ಯಾವ ತರ ಮಾರ್ಕ್ ಮಾಡಿದ್ವು ಸೇಮ್ ಅದೇ ತರ ನೋಡಿ. ಕರೆಕ್ಟ್ ಆಗಿ ಝೋನ್ ಹತ್ರ ಬಂತು, ಒಂದು ರಿಜೆಕ್ಷನ್ ಕ್ಯಾಂಡಲ್ ಇಲ್ಲಿ ಬಂದು ಎಕ್ಸಿಟ್ ಆಗ್ಬಿಡ್ಬೇಕು. ತುಂಬಾ ಬೇಕಿಲ್ಲ, ಒಳ್ಳೆ
ನಾವು ಲಾಟ್ ಸೈಜ್ ಹಾಕೊಂಡು ಕೂತ್ಕೊಂಡ್ರೆ 10 ಪಾಯಿಂಟ್ 15 ಪಾಯಿಂಟ್ ಅಂದ್ರೆ ತುಂಬಾ ಒಳ್ಳೆ ಪ್ರಾಫಿಟ್ಸ್ ಆಗ್ಬಿಡುತ್ತೆ. ಸೊ ಇವಾಗ ಈ ತರ ಗ್ರಾಫ್ ಇದೆ, ನಾಳೆ ಏನಾಗುತ್ತೆ ಅಂತ ನೋಡೋಣ. ಸೊ ನಾಳೆ ಸಪೋಸ್ ಏನಾದ್ರು ಗ್ಯಾಪ್ ಅಪ್ ಆದ್ರೆ, ಒಂದೇ ಸರಿ ಗ್ಯಾಪ್ ಅಪ್ ಇಲ್ಲವರೆಗೂ ಹೊರಟೋದ್ರೆ ದಯವಿಟ್ಟು ಅಪ್ ಟು ಈ ಝೋನ್ ವರೆಗೂ ವೈಟ್ ಮಾಡಿ. ಈ ಝೋನು ಬ್ರೇಕ್ಔಟ್ ಆದ್ರೆ ಮೇಲ್ಗಡೆ ಬ್ರೇಕ್ ಆಗಿದ ತಕ್ಷಣ ಇಲ್ಲಿ ನಮ್ಮ ಸ್ಟಾಪ್ ಲಾಸ್, ಇಲ್ಲಿ ನಮ್ಗೆ ಮೇಲ್ಗಡೆಗೆ ಬುಲ್ಗ್ ಹೋಗುತ್ತೆ. ಸಪೋಸ್ ಏನೋ ರಿವರ್ಸಲ್ ಬಂತ, ಇಲ್ಲಿ ಸ್ಟಾಪ್ ಲಾಸ್ ತಗೊಳ್ಳಿ, ಎಂಟ್ರಿ ಆಯ್ತು, ಸ್ಟಾಪ್ ಲಾಸ್ ಬೇರಿಶ್ ಮೋಡ್ಗೆ ಬರುತ್ತೆ. ಸಪೋಸ್ ಏನಾದ್ರು ಗ್ಯಾಪ್ ಡೌನ್ ಆಯ್ತಾ, ಸೊ ಇಲ್ಲಿಂದ ಗ್ಯಾಪ್ ಡೌನ್ ಆದ್ರೆ ಸೊ ನಾವು ರಿವರ್ಸಲ್ ಕ್ಯಾಂಡಲ್ ಅಬ್ಸರ್ವ್ ಮಾಡಿ ಸ್ಟಾಪ್ ಲಾಸ್ ನ ಹಿಂದೆ ತಗೊಂಡು ಈ ಕಡೆಗೆ ಪ್ಲಾನ್ ಮಾಡೋದು. ಇಲ್ಲಾಂದ್ರೆ ಇಲ್ಲಿಂದ ಆದ್ರೆ ಇಲ್ಲಿ ಪ್ಲಾನ್ ಮಾಡೋದು ಅವಾಯ್ಡ್ ಮಾಡಿ. ಬುಲ್ಲಿಶ್ಗೆ ಇದನ್ನ ಬ್ರೇಕ್ ಮಾಡಿದಾಗ ಪ್ಲಾನ್ ಮಾಡಿದ್ರೆ ತುಂಬಾ ಒಳ್ಳೆ ಪ್ರಾಫಿಟ್ ಬರುತ್ತೆ. ಬೇರಿಶ್ಗಾದ್ರೆ ಇದನ್ನ ಬ್ರೇಕ್ ಮಾಡಿದಾಗ ಯಾರ್ಯಾರು ಎಂಟ್ರಿ ಪಡಿತೀರಾ ಅವ್ರಿಗೆ ತುಂಬಾ ಒಳ್ಳೆ ಪ್ರಾಫಿಟ್ಸ್ ನ ನೋಡಬಹುದು. ಇದು ನಮ್ಮ ಬ್ಯಾಂಕ್ ನಿಫ್ಟಿಯಲ್ಲಿ. ಇನ್ನು ನಾವು ಸೆನ್ಸೆಕ್ಸ್ ನ ನೋಡೋದಾದ್ರೆ, ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರುತ್ತೆ, ತುಂಬಾ ನೋಡ್ಕೊಂಡು ತೀಟಾ ಡಿಕೆ ಮಧ್ಯಾಹ್ನ ಮೇಲೆ ತುಂಬಾ ಜೋರಾಗಿರುತ್ತೆ, ಹಾಗಾಗಿ ನೋಡ್ಕೊಂಡು ಮಾಡಿದ್ರೆ ತುಂಬಾ ಉತ್ತಮ. ಸೊ ನೋಡಿ ಸೆನ್ಸೆಕ್ಸ್ ಕೂಡ ಅಷ್ಟೇ ಸೇಮ್, ಇಲ್ಲೂ ಕೂಡ ಅಷ್ಟೇ ರೆಡ್ ಕಲರ್ ಮಾರ್ಕಿಂಗ್ ಏನಿದೆ ಪ್ರತಿಯೊಂದು ಕೂಡ 1 ಅವರ್ ಟೈಮ್ ಫ್ರೇಮು. ಸೊ ಗ್ರೀನ್ ಕಲರ್ ಟೈಮ್ ಫ್ರೇಮ್ ಗ್ರೀನ್ ಕಲರ್ ಅಲ್ಲಿ ಮಾರ್ಕ್ ಮಾಡಿರುವಂತ ಪ್ರತಿಯೊಂದು ಏನೇನಿದೆ ಲೈನ್ಸ್, ಇದೆಲ್ಲ ಕೂಡ 5 ಮಿನಿಟ್ಸ್ ಅಲ್ಲಿ ಇರುವಂತ ಮಾರ್ಕಿಂಗ್ಸ್. ಈಗ 5 ಮಿನಿಟ್ಸ್ ಅಲ್ಲಿ ಇದೆ ನೋಡಿ, ಮಾರ್ಕೆಟ್ ಓಪನ್ ಆಯ್ತು, ಒಂದೇ ಸರಿ ಓಪನ್ ಆಯ್ತ ತಕ್ಷಣ ಇದು ಬ್ರೇಕ್ಔಟ್ ಆಗಿ ಮೇಲೆ ಬಂತು. ನಾನು ಅವಾಗ್ಲಿಂದ ಅದನ್ನ ಹೇಳ್ತಾ ಇದ್ದೀನಿ ನೋಡಿ, ದೊಡ್ಡ ಕ್ಯಾಂಡಲ್ ಬಂತು, ಒನ್ಸ್ ಈ ತರ ದೊಡ್ಡ ಕ್ಯಾಂಡಲ್ ಬಂದು ಮೇಲ್ಗಡೆ ಬ್ರೇಕ್ಔಟ್ ಆದಾಗ ಎಂಟ್ರಿ ನೀವು ಇಲ್ಲಿ ಪಡಿತೀನಿ ಅಂತಂದ್ರೆ ರಿಸ್ಕ್ ನ ತಗೊಳಕ್ ರೆಡಿ ಇರಬೇಕು, ಸ್ಟಾಪ್ ಲಾಸ್ ಇಲ್ಲಿ ಇಡಬೇಕು ಅಂತ ನಮ್ಮ ಲಾಜಿಕ್. ಆದ್ರೆ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಾಗ ಝೋನ್ ಏನಾದ್ರೂ ಇನ್ ಬಿಟ್ವೀನ್ ಇದ್ರೆ ಝೋನ್ ಕೆಳಗಡೆ ಇಟ್ಕೊಳ್ಳಿ. ಬ್ರೇಕ್ಔಟ್ ಆಗಿದೆ, ಝೋನ್ ಕೆಳಗಡೆ ಇಟ್ಕೊಳ್ಳಿ, ಇಲ್ಲಿಂದ ಇಲ್ಲಿವರೆಗೂ ಕ್ಯಾಪ್ಚರ್. ಅಗೇನ್ ಇಲ್ಲಿ ರಿವರ್ಸಲ್ ಆಯ್ತು, ಇಲ್ಲಿ ಯಾವ ತರ ಪಿನ್ ಬಾರು ಕೊಡ್ಲಿಲ್ಲ, ಇಮಿಡಿಯೇಟ್ ರಿಜೆಕ್ಷನ್. ಇದು ಇಮಿಡಿಯೇಟ್ ರಿಜೆಕ್ಷನ್ ನಾವು ಅದನ್ನೇ ಹೇಳೋದು. ಇಮಿಡಿಯೇಟ್ ರಿಜೆಕ್ಷನ್ ಇದ್ದಾಗ ಅವ್ನ್ ಮತ್ತೆ ಕೆಳಗಡೆ ಹೋಗ್ತಾನ, ಇಲ್ಲ ಅಂತಂದ್ರೆ ಇದನ್ನ ಬ್ರೇಕ್ ಆಗಿ ಹೊರಟೋಗ್ತಾನ, ಮತ್ತೆ ಹಿಂಗ್ ಕೆಳಗಡೆ ಹೋಗಿ ಮತ್ತೆ ಮೇಲೆ ಬಂದು ಹೊರಟೋಗ್ತಾನ. ಈ ತರ ನಮ್ಗೊಂದು ಕ್ಲಾರಿಟಿ ಇರಲ್ಲ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ, ಒಂದು ಈ ಲೋ ಏನಿದೆ ನಮ್ಮ ಬುಲ್ಲಿಶ್ ಕ್ಯಾಂಡಲ್ ಲೋ ಏನಿದೆ, ಲೋ ಬ್ರೇಕ್ ಆಗೋರು ವೈಟ್ ಮಾಡೋದು. ಲೋ ಬ್ರೇಕ್ ಆಗಿದ ತಕ್ಷಣ 20 MA ಇದೆ, ಇಲ್ಲ ನಮ್ಮ ಝೋನ್ ಇದೆ, ಸೊ ಇಲ್ಲಿ ಪ್ಲಾನ್ ಮಾಡಕ್ಕೆ ಆಗಲ್ಲ. ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ, ಯಾರಾದ್ರೂ ಹೋಲ್ಡಿಂಗ್ ಇದ್ದು ಬೆಳಗ್ಗೆ ಯಾರಾದ್ರೂ ಬುಲ್ ಮಾಡಂಗಿದ್ರೆ ಇದ್ರಲ್ಲಿ ಒಂದು ಆಗಿರುತ್ತೆ, ಇಲ್ಲ ಅಂತಂದ್ರೆ ನೋಡಿ ಟ್ರೇಡ್ ಇಲ್ಲ. ಯಾಕೆ ನೋಡಿ 20 MA ಬಂತು ನೋಡಿ, ಅವಾಗ ನಾನು ಲಿಲ್ಲಿ ಪುಟ್ ಕಾನ್ಸೆಪ್ಟ್ ಬೀಳ್ತಾ ಇದೆ ಅಗೇನ್ ಅಲ್ಲೇ ನಿಂತ್ಕೊಬಿಡುತ್ತೆ. ಯಾವಾಗ ಬೀಳ್ತಾ ಇದೆ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ, ಲಿಲ್ಲಿ ಪುಟ್ ಅಂದ್ರೆ ಐ ಬ್ರೇಕ್ ಆಗಲ್ಲ, ಲೋನು ಬ್ರೇಕ್ ಆಗಲ್ಲ, ಲೋನು ಬ್ರೇಕ್ ಆಗಲ್ಲ, ತುಂಬಾ ಮೈನರ್ ಕ್ಯಾಂಡಲ್ಸ್ ಬರುತ್ತೆ ನೋಡಿ, ಈ ತರ ಬರುತ್ತೆ, ಈ ತರ ಕ್ಯಾಂಡಲ್ಸ್ ಫಾರ್ಮ್ ಆಗುತ್ತೆ. ಒನ್ಸ್ ಈ ತರ ಕ್ಯಾಂಡಲ್ಸ್ ಫಾರ್ಮ್ ಆದ್ಮೇಲೆ ಕಂಪಲ್ಸರಿ ಬುಲ್ ಹೊರಟೋಗುತ್ತೆ. ಅದರ್ವೈಸ್ ನೋಡಿ ಬುಲ್ ಆಗ್ತಾ ಇದೆ ಮಾರ್ಕೆಟ್, ಲಿಲ್ಲಿ ಪುಟ್ ಬಂತು, ಮತ್ತೆ ಕಂಪಲ್ಸರಿ ಕೆಳಗಡೆ ಬರುತ್ತೆ. 99% ಈ ಕಾನ್ಸೆಪ್ಟ್ ವರ್ಕೌಟ್ ಆಗುತ್ತೆ. ಇದೊಂದು ಸ್ಟ್ರಾಟಜಿ. ಯಾರಾದ್ರೂ ಇದ್ರ ಬಗ್ಗೆ ಐಡಿಯಾ ಇದ್ರೆ ಒಳ್ಳೆ ಪ್ರಾಫಿಟ್ಸ್ ನ ಮಾಡಬಹುದು. ಇಲ್ಲಿ ನೋಡಿ ಲಿಲ್ಲಿ ಪುಟ್ ಅಂದ್ರೆ ಯಾವಾಗ್ಲೂ ಕೂಡ ಒಂದು ಅಬ್ಸರ್ವ್ ಮಾಡಬೇಕು, ಮೋರ್ ದೆನ್ 3 ಕ್ಯಾಂಡಲ್ಸ್ ನಿಲ್ಬೇಕು. ಮೋರ್ ದೆನ್ 3 ಕ್ಯಾಂಡಲ್ಸ್ ಅಂದ್ರೆ 2 ಕ್ಯಾಂಡಲ್ಸ್ ನಿಂತಿದೆ ಇಲ್ಲಿ, 2 ಕ್ಯಾಂಡಲ್ಸ್ ನಾವು ಅಷ್ಟು ಸ್ಟ್ರಾಂಗ್ ಆಗಿ ಕನ್ಸಿಡರ್ ಮಾಡಕ್ಕಾಗಲ್ಲ. ಮೋರ್ ದೆನ್ 3 ಕ್ಯಾಂಡಲ್ಸ್ ಬಂದಾಗ ದಟ್ ಈಸ್ ಕಾಲ್ಡ್ ಲಿಲ್ಲಿ ಪುಟ್ ಕಾನ್ಸೆಪ್ಟ್. ನಾವು ಒಂದ್ಸ ಅದು ಇನ್ನೊಂದು ಇಲ್ಲಿ ಏನಕ್ಕಪ್ಪ ಅಂದ್ರೆ ಸ್ಟ್ರಾಂಗ್ ಆಗಿ ನಾವು ಬಿಲೀವ್ ಮಾಡಬಹುದು ಅಂದ್ರೆ, ನಮ್ಗೆ ಝೋನ್ ನಿಯರ್ ಇದೆ ನೋಡಿ, ಬುಲ್ ಎಂಟ್ರಿ ತಗೋಬಹುದು. ಯಾಕೆ ತಗೋಬಹುದು, ಸ್ಟಾಪ್ ಲಾಸ್ ಇಲ್ಲೇ ಇರುತ್ತೆ. ಆನಂದ್ ಅರೌಂಡ್ ಇಲ್ಲಿಂದ ಒಂದು 5.6 ಪಾಯಿಂಟ್ ಇರಲ್ಲ, ಓಕೆನಾ, 5.6 ಪಾಯಿಂಟ್ ಇರಲ್ಲ. ಸೊ ಆರಾಮಾಗಿ ನಾವ್ ಏನ್ ಮಾಡ್ಬೋದು, ಬುಲ್ಲಿಶ್ಗೆ ಪ್ಲಾನ್ ಮಾಡ್ಬೋದು ನೋಡಿ. ಒನ್ಸ್ ಬುಲ್ಲಿಶ್ಗೆ ಪ್ಲಾನ್ ಮಾಡಿದಾಗ ಕಡಿಮೆ ಸ್ಟಾಪ್ ಲಾಸ್ ಬಂದ್ರೆ ಸ್ಟಾಪ್ ಲಾಸ್ ಬಂದ್ಬಿಡುತ್ತೆ, ಇಲ್ಲ ಅಂತಂದ್ರೆ ಬರುತ್ತೆ. ಜನರಲಿ ಏನಂದ್ರೆ ಲಿಕ್ವಿಡಿಟಿ ಗ್ರಾಬ್ ಆಗ್ಬೇಕು ನಮ್ಗೆ. ಒಂದು ಕ್ಯಾಂಡಲ್ ಹಿಂದ್ಗಡೆಗೆ ಬಂದು ಒಂದು ಕ್ಯಾಂಡಲ್ ವಿಕ್ ನ ಕೊಟ್ಟು ಮೇಲ್ಗಡೆ ಪುಷ್ ಆಗ್ಬೇಕು, ಅವಾಗ ಮಾರ್ಕೆಟ್ ನೀಟಾಗಿ ಮೇಲ್ಗಡೆಗೆ ಹೋಗುತ್ತೆ. ಸೊ ಅದು ನಮ್ಗೆ ಒಂದು ಕಾನ್ಸೆಪ್ಟ್, ಅದು ನೀಟಾಗಿ ನೋಡ್ಬೇಕು ನೋಡಿ. ಇಲ್ಲಿ ಬಂತು, ಒನ್ಸ್ ಕ್ಯಾಂಡಲ್ ಬ್ರೇಕ್ ಮೇಲ್ಗಡೆ ಬಂತು, ಸೊ ಇಲ್ಲಿ ಮೇಲ್ಗಡೆ ಬಂದ ತಕ್ಷಣ ಯಾರಾದ್ರೂ ಇಲ್ಲೂ ಪ್ಲಾನ್ ಮಾಡ್ಬೋದು, ಬಿಕಾಸ್ ಝೋನ್ ಇಲ್ಲಿದೆ ಆಕ್ಚುಲಿ. ಬಟ್ 20 MA ನ ನೋಡ್ಕೊಂಡು ಯಾರಾದ್ರೂ ಬೇಡ ರಿಜೆಕ್ಷನ್ ಬರುತ್ತೆ ಅಂತ ವೆಯ್ಟ್ ಮಾಡಬಹುದು. ಹೇಗೆ ನೋಡಿ ಅಲ್ಲಿಂದ ನೀಟಾಗಿ ಝೋನ್ ಬಂತು, ಮತ್ತೆ ನೀಟಾಗಿ ಒಂದು ಸ್ವಿಂಗು, 20 MA ರಿಜೆಕ್ಷನ್, ಅಗೇನ್ ಬ್ರೇಕ್ಔಟ್, ಅಗೇನ್ ಮತ್ತೆ ನೀಟಾಗಿ ಒಂದು ಝೋನ್ ಹೋಯ್ತು, ಝೋನ್ ಹತ್ರ ಹೋಗಿ ಅಲ್ಲೇ ಸಸ್ಟೈನ್ ಆಯ್ತು ಮಾರ್ಕೆಟ್. ಸೊ ದಿಸ್ ಈಸ್ ಇವತ್ತು ನಮ್ಗೆ ಸೆನ್ಸೆಕ್ಸ್ ಈ ತರ ಪರ್ಫಾರ್ಮ್ ಮಾಡಿದೆ. ಸೊ ನಾಳೆಗೆ ಇನ್ನ ನಾವು ನೋಡೋದಾದ್ರೆ ಏನಾಗಿದೆ ಅಂದ್ರೆ, ನಾಳೆ ನೋಡಿ ಏನಾದ್ರು ಗ್ಯಾಪ್ ಅಪ್ ಆದ್ರೆ ವೈಟ್ ಮಾಡಿ, ದಯವಿಟ್ಟು ವೈಟ್ ಮಾಡಿ, ಅಪ್ ಟು ಝೋನ್ ವರ್ಗೂ ಹೋಗ್ಲಿ. ಝೋನ್ ವರ್ಗೂ ಹೋದ್ಮೇಲೆ ಝೋನ್ ಬ್ರೇಕ್ ಆದ್ರೆ ಬುಲ್ಲಿಶ್ ಸೈಡು, ಝೋನ್ ಬ್ರೇಕ್ ಆಗಿಲ್ವಾ ಬೇರಿಶ್ ಸೈಡ್. ಸಪೋಸ್ ಏನಾದ್ರು ಇಲ್ಲಿ ಬಂತು ಅನ್ಕೊಳ್ಳಿ, ಸೇಮ್ ಬ್ಯಾಂಕ್ ನಿಫ್ಟಿ ಕಾನ್ಸೆಪ್ಟ್, ಇಲ್ಲೇ ಏನಾದ್ರು ಓಪನ್ ಆದ್ರೆ ಇಲ್ಲಿ ಬುಲ್ಗೆ ಪ್ಲಾನ್ ಮಾಡಬೇಡಿ,
ಬೇರೆಗೆ ಪ್ಲಾನ್ ಮಾಡಬೇಡಿ, ಈ ಝೋನ್ ನ ಅವಾಯ್ಡ್ ಮಾಡಿ, ದಯವಿಟ್ಟು ಈ ಝೋನ್ ಅವಾಯ್ಡ್ ಮಾಡಿ. ಈ ಝೋನ್ ಇಂದ ಇಲ್ಲಿ ಬಂದಾಗ ಇಲ್ಲಿ ರಿವರ್ಸಲ್ ಏನಾದ್ರೂ ಬಂದ್ರೆ ಬುಲ್ಲಿಶ್ಗೆ, ಝೋನ್ ಏನಾದ್ರೂ ಬ್ರೇಕ್ಔಟ್ ಆದ್ರೆ ಇಲ್ಲಿಂದ ಬೇರಿಶ್ಗೆ. ಸೊ ಯಾವ ಕನ್ಫರ್ಮೇಶನ್ ನೀವು ತಗೊಂಡ್ರು ಕೂಡ ದಯವಿಟ್ಟು 5 ಮಿನಿಟ್ಸ್ ಅಲ್ಲಿ ಐದರ್ 15 ಮಿನಿಟ್ಸ್ ಅಲ್ಲಿ ತಗೊಳ್ಳಿ, ತುಂಬಾ ಕನ್ಫರ್ಮ್ ಆಗಿ ಇರುತ್ತೆ. 1 ಮಿನಿಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ಕ್ಯಾಂಡಲ್ ಯಾವ ಕಡೆ ಹೋಗುತ್ತೆ ಅವ್ರಿಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ಸೊ ತುಂಬಾ ಸರಿ ಸ್ಟಾಪ್ ಲಾಸ್ ನೇ ಹೊಡಿತದೆ ಅದು 1 ಮಿನಿಟ್ ಅಲ್ಲಿ ಪ್ಲಾನ್ ಮಾಡಿದಾಗ. ಹಾಗಾಗಿ 1 ಮಿನಿಟ್ ಗಿಂತ 5 ಮಿನಿಟ್ಸ್ ಇಸ್ ಬೆಟರ್. ಬೇಕಾದ್ರೆ 5 ಮಿನಿಟ್ಸ್ ಅಲ್ಲಿ ನೀವು ಕನ್ಫರ್ಮೇಶನ್ ತಗೊಳ್ಳಿ, 3 ಮಿನಿಟ್ಸ್ ಅಲ್ಲಿ ಎಂಟ್ರಿ ತಗೊಳ್ಳಿ, ಇನ್ನೂ ಒಳ್ಳೆಯದು. ಅದು ಇನ್ನೂ ಸ್ವಲ್ಪ ಓಕೆ, ಇನ್ನೂ ಚೆನ್ನಾಗಿರುತ್ತೆ. ಸೊ ಎನಿವೇ ವಿಡಿಯೋ ತುಂಬಾ ಜನ ನೋಡ್ತಿದ್ದಾರೆ. ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ 4 ಜನಕ್ಕೆ ಶೇರ್ ಮಾಡಿ. ಎಲ್ಲರೂ ವಿಡಿಯೋ ನೋಡ್ತಿದ್ದೀರಾ, ಬಟ್ ಅದಕ್ಕೆ ಯಾವುದೇ ತರ ಲೈಕ್ ಬರ್ತಿಲ್ಲ, ಕಮೆಂಟ್ ಬರ್ತಿಲ್ಲ. ಸೊ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎನಿವೇ